ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ BSS GFGC ಯೂಟ್ಯೂಬ್ ಚಾನಲ್ನ ವಿಡಿಯೋ ಪಾಠಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು ಮೈಸೂರಿನ ಪುನರ್ಸ್ಥಾಪನೆ ಅಥವಾ ರೆಸ್ಟೋರೇಷನ್ ಆಫ್ ಮೈಸೂರು ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಈ ಘಟನೆ ನಡೆದದ್ದು 1799ರಲ್ಲಿ, ಅಂದರೆ 4ನೇ ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಅಂತ ಏನು ಹೇಳ್ತೀವಿ ಅದು ಆದ ನಂತರ. ಸೊ ಇದರ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡ್ಬೋದು. ಈ ವಿಡಿಯೋ ಪಾಠವನ್ನು ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗಜೇಂದ್ರಗಡ ಇಲ್ಲಿರ್ತಕ್ಕಂಥ ಇತಿಹಾಸ ವಿಭಾಗದಿಂದ ಸಿದ್ಧಪಡಿಸಲಾಗಿದೆ. ಈ ಮಹಾವಿದ್ಯಾಲಯವು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಮೈಸೂರಿನ ಪುನರ್ಸ್ಥಾಪನೆ ಅಥವಾ ರೆಸ್ಟೋರೇಷನ್ ಆಫ್ ಮೈಸೂರು, ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾವು ಹಿನ್ನೆಲೆಯಾಗಿ ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಚಿಕ್ಕದೇವರಾಜ ಒಡೆಯರ್ ನಂತರ ಅಧಿಕಾರಕ್ಕೆ ಬಂದಂಥ ಮೈಸೂರಿನ ಒಡೆಯರುಗಳು ಅಸಮರ್ಥರಾಗಿದ್ದ ಕಾರಣ ದಳವಾಯಿಗಳು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ಆಡಳಿತದ ಎಲ್ಲ ಸೂತ್ರಗಳನ್ನು ಕೂಡ ತಾವೇ ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಏಳಿಗೆಯನ್ನು ಪಡ್ಕೊಂಡಂಥ ಹೈದರಾಲಿ ಈ ದಳವಾಯಿಗಳನ್ನು ಕೂಡ ಪದಚ್ಯುತರನ್ನಾಗಿ ಮಾಡಿ 1761ರಲ್ಲಿ ತಾನೇ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾನೆ. ಇವನ ನಂತರ 1782ರಲ್ಲಿ ಟಿಪ್ಪು ಸುಲ್ತಾನ್ ಸರ್ವಾಧಿಕಾರಿ ಪಟ್ಟವನ್ನು ತಾನು ವಹಿಸ್ಕೊಳ್ತಾನೆ ಮತ್ತು ಈತ 1799ರವರೆಗೂ ಕೂಡ ಅಧಿಕಾರವನ್ನು ನಡೆಸ್ತಾನೆ. 1796ರಲ್ಲಿ ಟಿಪ್ಪು ಸುಲ್ತಾನ್ ಅಂದಿನ ಮಹಾರಾಜರು ಮರಣ ಹೊಂದಿದ ಮೇಲೂ ಕೂಡ ಯಾವುದೇ ಉತ್ತರಾಧಿಕಾರಿಯನ್ನು ಸಿಂಹಾಸನಕ್ಕೆ ತರುವುದಿಲ್ಲ, ತಾನೇ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾನೆ. ಮುಂದೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿದಾಗ ಮೈಸೂರನ್ನು ಪ್ರಾಚೀನ ಒಡೆಯರ್ ಮನೆತನದ ಉತ್ತರಾಧಿಕಾರಿಗಳಿಗೆ ಬ್ರಿಟಿಷರು ವಹಿಸಿಕೊಡ್ತಾರೆ. ಆದರೆ ಬ್ರಿಟಿಷರು ಹೀಗೆ ಮೈಸೂರನ್ನು ಒಡೆಯರ್ ಮನೆತನದಕ್ಕೆ ಬಿಟ್ಟುಕೊಡೋದಕ್ಕಿಂತ ಮುಂಚೆ ಕೆಲವು ಘಟನೆಗಳು ನಡೆದಿರ್ತವೆ. ಅವು ಏನು ಅಂತ ಹೇಳಿದ್ರೆ, ಮೈಸೂರಿನ ರಾಜಮಾತೆಯಾಗಿದ್ದಂಥ ರಾಣಿ ಲಕ್ಷ್ಮೀ ಅಮ್ಮಣ್ಣಿ, ಇವರು ಖಾಸಾ ಚಾಮರಾಜ ಒಡೆಯರ್ ಅಥವಾ 9ನೇ ಚಾಮರಾಜ ಒಡೆಯರ್ ಅಂತ ಹೇಳ್ತಾರೆ, ಅವರ ರಾಜಪತ್ನಿ ಇವರು ಮತ್ತು ತಿರುಮಲರಾಯ ಅನ್ನುವಂಥ ಮೈಸೂರು ಒಡೆಯರ್ ಮನೆತನದ ರಾಜಭಕ್ತ ಒಬ್ಬರು ಮದ್ರಾಸಿನಲ್ಲಿದ್ದಂಥ ಗವರ್ನರ್ ಜೊತೆ ಮಾತುಕತೆಗಳನ್ನು ಆರಂಭ ಮಾಡ್ತಾರೆ. ಮಾತುಕತೆಗಳ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಹೈದರಾಲಿ ಮತ್ತು ಟಿಪ್ಪುವನ್ನು ಪದಚ್ಯುತರನ್ನಾಗಿ ಮಾಡಿ ಅವರಿಂದ ಮೈಸೂರು ರಾಜ್ಯವನ್ನು ಒಡೆಯರ್ ಮನೆತನದವರಿಗೆ ಬಿಡಿಸಿಕೊಟ್ರೆ ಅದಕ್ಕೆ ತಗಲ್ತಕ್ಕಂಥ ಯುದ್ಧ ವೆಚ್ಚಗಳನ್ನು ಸರ್ಕಾರ ಅಂತ ಹೇಳಿದ್ರೆ ಮೈಸೂರು ಮನೆತನದವರೇ ಭರ್ತಿ ಮಾಡುವಂಥದ್ದು ಮತ್ತು ಪ್ರದೇಶಗಳನ್ನು ವಶಪಡಿಸಿಕೊಟ್ಟಂತೆ ಆ ಪ್ರದೇಶಗಳಿಗೆ ಅನುಗುಣವಾಗಿ ಹಣವನ್ನು, ಇಂತಿಷ್ಟು ಹಣವನ್ನು ಅಂದರೆ ನಿಗದಿತ ಹಣವನ್ನು ಕಂಪನಿ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಮತ್ತು ಮುಂದೆ ಕಪ್ಪ ಕಾಣಿಕೆಯನ್ನು, ಅಂದರೆ ಈ ಹಿಂದೆ ಇದನ್ನು ಮರಾಠರಿಗೆ ಮತ್ತು ಮೊಘಲರಿಗೆ ಮೈಸೂರು ಒಡೆಯರ್ ನೀಡ್ತಾ ಇದ್ರು, ಅದನ್ನು ಇಂಗ್ಲಿಷ್ ಕಂಪನಿಗೆ ನೀಡ್ತೀವಿ ಅನ್ನುವಂಥ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಈ ಒಪ್ಪಂದದ ಕಾರಣವೇ ಮುಂದೆ 5 ವರ್ಷದ ಬಾಲಕರಾಗಿದ್ದರು ಮುಮ್ಮಡಿಯವರು 1799ರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಟಿಪ್ಪುವಿನ ಮರಣ ನಂತರ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೇವಲ 5 ವರ್ಷದ ಬಾಲಕ. ಹಾಗಾಗಿಯೇ ಈ ಒಪ್ಪಂದದ ಅಂದರೆ 1782ರ ಒಪ್ಪಂದದ ಹಿನ್ನೆಲೆಯಲ್ಲಿ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಮೈಸೂರಿನ ಉತ್ತರಾಧಿಕಾರಿಯನ್ನಾಗಿ ಬ್ರಿಟಿಷರು ನೇಮಕ ಮಾಡ್ತಾರೆ. ಈ ಘಟನೆಯನ್ನೇ ಮೈಸೂರಿನ ಪುನರ್ಸ್ಥಾಪನೆ ಅಂತ ಕರೆದಿರೋದು. ಶ್ರೀರಂಗಪಟ್ಟಣ ಒಪ್ಪಂದ 1799, ಇದು ನಡೆದಂಥದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧ ಆದ ನಂತರ. ಟಿಪ್ಪು ಆಗ ಮರಣ ಹೊಂದಿದ್ರು. ಈ ಒಪ್ಪಂದ ಆಗುವಂಥದ್ದು ಬ್ರಿಟಿಷರು ಮತ್ತು ಮೈಸೂರು ಒಡೆಯರ್ಗಳ ನಡುವೆ, ಅಂದರೆ ಮೈಸೂರು ಒಡೆಯರ ಮನೆತನ ಏನಿರ್ತದೆ ಅವರ ನಡುವೆ, ಮತ್ತು ಮುಮ್ಮಡಿಯವರ ಪರವಾಗಿ ಈ ಒಪ್ಪಂದದಲ್ಲಿ ರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮತ್ತು ದಿವಾನ್ ಪೂರ್ಣಯ್ಯನವರು ರಾಜಪ್ರತಿನಿಧಿಗಳಾಗಿ ಸಹಿಯನ್ನು ಹಾಕಿರ್ತಾರೆ. ಹಾಗಾದರೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ನಮಗೆ ಜನಪ್ರಿಯವಾಗಿ ಗೊತ್ತಿರುವಂಥದ್ದು 1792ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಏರ್ಪಟ್ಟದ್ದು. ಮತ್ತು ಆ ಒಪ್ಪಂದದಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಬ್ರಿಟಿಷರಿಗೆ, ಜೊತೆಗೆ 3-3.5 ಕೋಟಿಯಷ್ಟು ಯುದ್ಧ ವೆಚ್ಚವನ್ನು ಕೂಡ ಕೊಡಬೇಕಾಗತ್ತೆ, ಮಕ್ಕಳನ್ನು ಒತ್ತೆ ಇಡ್ತಾರೆ. ಇದು ಇತಿಹಾಸದಲ್ಲಿ ನಾವು ಓದುವಂಥದ್ದು. ಅದು ಕೂಡ ಶ್ರೀರಂಗಪಟ್ಟಣ ಒಪ್ಪಂದವೇ.
ಆದರೆ ಆ ಒಪ್ಪಂದ ಆದದ್ದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ಕೊನೆಗೊಂಡ ಸಂದರ್ಭದಲ್ಲಿ ಇಸ್ವಿ 1792. ಮತ್ತು ಇಲ್ಲಿ ಈಗ ನಾವು ಪ್ರಸ್ತುತ ನೋಡ್ತಾ ಇರ್ತಕ್ಕಂಥ 1799 ಈ ಒಪ್ಪಂದವನ್ನು ಶ್ರೀರಂಗಪಟ್ಟಣ ಒಪ್ಪಂದ ಅಂತಾನೆ ಕರೀತಾರೆ. ಆದರೆ ಇದು ನಡೆದಂಥದ್ದು ಇಸ್ವಿ 1799 ಮತ್ತು ಪಾಲ್ಗೊಂಡಂಥವರು ಬೇರೆ ಬೇರೆಯವರು, ಒಪ್ಪಂದದ ಕರಾರಿನಲ್ಲಿದ್ದಂಥವರು ಬೇರೆ ಬೇರೆಯವರು. ಬ್ರಿಟಿಷರು ಮತ್ತು ಮೈಸೂರಿನ ಒಡೆಯರ ನಡುವೆ ಈ ಒಪ್ಪಂದ ಆಗುವಂಥದ್ದು. ಈ ವ್ಯತ್ಯಾಸವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಈ ಪುನರ್ಸ್ಥಾಪನೆ ಅನ್ನುವಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ. 1799 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಯಗಳಿಸಿದಂಥ ಬ್ರಿಟಿಷರು ಮತ್ತು ಅವರ ಮಿತ್ರ ಪಕ್ಷಗಳವರು ಅಂದರೆ ನಿಜಾಮರು ಮತ್ತು ಮರಾಠರು ತಮ್ಮ ನಡುವೆ ಗೆದ್ದ ಪ್ರದೇಶಗಳ ಹಂಚಿಕೆಯನ್ನು ಮಾಡಿಕೊಳ್ತಾರೆ. ಹಂಚಿಕೆ ಹೀಗಿದೆ: ಬ್ರಿಟಿಷರು ಮಲೆನಾಡಿನ ವೈನಾಡು, ಕೊಯಮತ್ತೂರು, ಕಾರವಾರ, ಹೀಗೆ ಮೈಸೂರಿನ ಸುತ್ತಲಿನ ಪ್ರದೇಶಗಳು ಅಂದರೆ ಧರ್ಮಪುರ ಇವೆಲ್ಲವನ್ನು ಕೂಡ ತಾವು ಪಡ್ಕೊಳ್ತಾರೆ. ಹಾಗೆಯೇ ಶ್ರೀರಂಗಪಟ್ಟಣ ದಂಡು ಪ್ರದೇಶವನ್ನು ಕೂಡ ಬ್ರಿಟಿಷರು ತಮಗೆ ಉಳಿಸ್ಕೊಳ್ತಾರೆ. ಮುಂದೆ 1805ರಲ್ಲಿ ಶ್ರೀರಂಗಪಟ್ಟಣ ದಂಡು ಪ್ರದೇಶವನ್ನು ಮೈಸೂರು ಒಡೆಯರಿಗೆ ಹಿಂತಿರುಗಿಸಿ ಅದಕ್ಕೆ ಬದಲಾಗಿ ಬೆಂಗಳೂರು ದಂಡು ಪ್ರದೇಶ ಅಥವಾ ಕಂಟೋನ್ಮೆಂಟ್ ಅಂತ ಹೇಳ್ತೀವಿ, ಆ ಪ್ರದೇಶವನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಇನ್ನು ಹೈದರಾಬಾದಿನ ನಿಜಾಮನಿಗೆ ಗುತ್ತಿ, ಗುರ್ರಮಕೊಂಡ, ರಾಯದುರ್ಗ ಮತ್ತು ಕರ್ನೂಲು ಅನ್ನುವಂಥ ಪ್ರದೇಶಗಳು ಇವೆಲ್ಲವೂ ಕೂಡ ಹೈದರಾಬಾದ್ ನಿಜಾಮನ ಸಂಸ್ಥಾನಕ್ಕೆ ಹತ್ತಿರವಾಗಿದ್ದಂಥ ಪ್ರದೇಶಗಳು, ಅವುಗಳನ್ನು ಬಿಟ್ಟುಕೊಡ್ತಾರೆ. ಹಾಗೆಯೇ ಮರಾಠರಿಗೆ ಹರಪನಹಳ್ಳಿ, ಆನೆಗುಂದಿ ಮತ್ತು ಸೋಂದಾ ತಾಲೂಕುಗಳ ಗ್ರಾಮಗಳು ಅಥವಾ ತುಂಗಭದ್ರೆಯ ಉತ್ತರದ ಪ್ರದೇಶಗಳನ್ನು ಬಿಟ್ಟುಕೊಡ್ತಾರೆ. ಇದಾದ ನಂತರ ಉಳಿದ ಪ್ರದೇಶಗಳನ್ನು ಮೈಸೂರು ಒಡೆಯರಿಗೆ ಬಿಟ್ಟುಕೊಡ್ತಾರೆ ಬ್ರಿಟಿಷರು. ಇನ್ನು ಮೈಸೂರು ಒಡೆಯರಿಗೆ ಹಳೆ ಮೈಸೂರು ಪ್ರಾಂತ್ಯದ 8 ಜಿಲ್ಲೆಗಳನ್ನು ಬಿಟ್ಟುಕೊಡ್ತಾರೆ. ಅವುಗಳಂತ ಹೇಳಿದ್ರೆ ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗ. ಈ 8 ಜಿಲ್ಲೆಗಳನ್ನು ಮೈಸೂರು ಒಡೆಯರಿಗೆ ಬಿಟ್ಟುಕೊಡ್ತಾರೆ ಬ್ರಿಟಿಷರು. ಜೊತೆಗೆ ಯುದ್ಧ ಲೂಟಿಯನ್ನು ಹಂಚಿಕೊಳ್ಳುವಂಥ ವಿಷಯ ಬಂದಾಗ 1782ರ ಕರಾರಿನಲ್ಲಿ ವಿಧಿಸಿದಂತೆ ಬ್ರಿಟಿಷರು ಸುಮಾರು 20 ಲಕ್ಷ ಪೌಂಡ್ಗಳಷ್ಟು ಯುದ್ಧ ಲೂಟಿ ಅಥವಾ ರೂಪಾಯಿಗಳಲ್ಲಿ ಅದರ ಮೊತ್ತ 2 ಕೋಟಿಗಳಷ್ಟು ಇಷ್ಟು ಹಣವನ್ನು ಬ್ರಿಟಿಷ್ ಅಧಿಕಾರಿಗಳು, ಕಂಪನಿ, ಹಾಗೆಯೇ ಮೈಸೂರಿನ ಟಿಪ್ಪು ಸುಲ್ತಾನ್ ಸೈನ್ಯದಲ್ಲಿದ್ದಂಥ ಕೆಲವು ದ್ರೋಹಿ ಅಧಿಕಾರಿಗಳು ಹಾಗೂ ನಿಜಾಮರು ಮತ್ತು ಆತನ ಸೇನಾಪತಿಗಳು ಇವರಿಷ್ಟು ಜನ ಹಣವನ್ನು ಹಂಚಿಕೊಳ್ತಾರೆ. ಇದರ ಸಂಪೂರ್ಣ ವಿವರಗಳು ನಿಮಗೆ ಪಾಲಾಕ್ಷ ಅವರ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಈ ಗ್ರಂಥದ ಭಾಗ 4ರಲ್ಲಿರ್ತಕ್ಕಂಥ ಮೊದಲನೇ ಅಧ್ಯಾಯದಲ್ಲಿ ಸಿಗುತ್ತೆ. ಇದರ ರೆಫರೆನ್ಸ್ ನಾನು ಕೊನೆಯ ಸ್ಲೈಡ್ನಲ್ಲಿ ಕೊಟ್ಟಿದ್ದೀನಿ. ನೀವು ಹೆಚ್ಚಿನ ಮಾಹಿತಿಗೆ ಆ ಒಂದು ಪುಸ್ತಕವನ್ನು ರೆಫರ್ ಮಾಡಬಹುದು. ಮೈಸೂರು ಒಡೆಯರಿಗೆ ಹೀಗೆ ಬ್ರಿಟಿಷರು ಬಿಟ್ಟುಕೊಟ್ಟಂಥ 8 ಜಿಲ್ಲೆಗಳ ಆಡಳಿತವನ್ನು ನಡೆಸೋದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥ 5 ವರ್ಷದ ಬಾಲಕನನ್ನು ಮೈಸೂರು ಒಡೆಯರ ಸಿಂಹಾಸನಕ್ಕೆ ಕೂರಿಸಲಾಗುತ್ತೆ. ಸೊ ಇದನ್ನೇ ರೆಸ್ಟೋರೇಷನ್ ಆಫ್ ಮೈಸೂರು ಒಡೆಯರ್ಸ್ ಅಂತ ಕರೀತಾರೆ, ಅಥವಾ ಮೈಸೂರಿನ ಅರಸರ ಪುನರ್ಸ್ಥಾಪನೆ ಅಂತ ಕರೆದಿರುವಂಥದ್ದು. ಮತ್ತು ಮುಮ್ಮಡಿಯವರು ಕೇವಲ 5 ವರ್ಷದ ಬಾಲಕರಾಗಿದ್ದರಿಂದ ಒಂದು ರಾಜಪ್ರತಿನಿಧಿ ಸಭೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ರಾಣಿ ಲಕ್ಷ್ಮೀ ಅಮ್ಮಣಿ ರಾಜಮಾತೆಯಾಗಿ, ಹಾಗೆಯೇ ದಿವಾನ್ ಪೂರ್ಣಯ್ಯನವರು ಕೂಡ ಮುಂದುವರಿತಾರೆ ಆ ಒಂದು ರಾಜಪ್ರತಿನಿಧಿ ಸಭೆಯಲ್ಲಿ. ಜೊತೆಗೆ ಬ್ಯಾರಿಕ್ಲಸ್ ಅನ್ನುವಂಥ ಬ್ರಿಟಿಷ್ ರೆಸಿಡೆಂಟ್ ಅಥವಾ ರಾಜಪ್ರತಿನಿಧಿ ಅಂದರೆ ಕಂಪನಿ ಪರವಾಗಿದ್ದಂಥ ಪ್ರತಿನಿಧಿ ಆ ಒಂದು ಸಭೆಯಲ್ಲಿ ಸದಸ್ಯರಾಗ್ತಾರೆ. ಈ ಒಪ್ಪಂದ ಏನಾಗಿರ್ತದೆ, ಶ್ರೀರಂಗಪಟ್ಟಣ ಒಪ್ಪಂದ, ಅದರ ಪ್ರಕಾರ ಕಂಪನಿಯ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟದ್ದರಿಂದ ಮೈಸೂರು ಒಡೆಯರ್ಗಳು ಒಬ್ಬ ರೆಸಿಡೆಂಟನ್ನು ಇಟ್ಕೊಳ್ಳೋದು ಅನಿವಾರ್ಯವಾಗಿತ್ತು. ಹಾಗಾಗಿ ಮೊದಲನೇ ರೆಸಿಡೆಂಟ್ ಆಗಿ ಬ್ಯಾರಿಕ್ಲಸ್ ಇಲ್ಲಿ ಮೈಸೂರಿನಲ್ಲಿ ನೆಲೆಸ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇದು ರೆಸ್ಟೋರೇಷನ್ ಅಥವಾ ಮೈಸೂರಿನ ಪುನರ್ಸ್ಥಾಪನೆ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿವರಗಳು. ಮೈಸೂರಿನ ಪುನರ್ಸ್ಥಾಪನೆ ಅಥವಾ ರೆಸ್ಟೋರೇಷನ್ ಆಫ್ ಮೈಸೂರು ಕುರಿತಂತೆ ಹೆಚ್ಚಿನ ವಿವರಗಳನ್ನು ನೀವು ಪಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ನೀಡಿರ್ತಕ್ಕಂಥ ಪಾಲಾಕ್ಷ ಅವರ ಒಂದು ಕೃತಿ ಏನಿದೆ ಅಂದರೆ ಸಮಗ್ರ ಕರ್ನಾಟಕ ಇತಿಹಾಸ ಅಂತ ಹೇಳ್ತಾರೆ, ಅದರ ಒಂದು ಭಾಗ 4ರಲ್ಲಿ ಬರ್ತಕ್ಕಂಥ 1ನೇ ಅಧ್ಯಾಯ, ಆ ಪುಸ್ತಕದ ಹೆಸರು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಅನ್ನುವಂಥದ್ದು. ಅಧ್ಯಾಯ 1ರಲ್ಲಿ ಬರ್ತಕ್ಕಂಥ ಒಂದು
ವಿವರಗಳನ್ನು ನೀವು ಅಧ್ಯಯನ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿವರಗಳನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತಿಳ್ಕೊಬೋದು. ವಿದ್ಯಾರ್ಥಿಗಳ ಇದುವರೆಗೂ ನಾವು ಮೈಸೂರಿನ ಪುನರ್ಸ್ಥಾಪನೆ ಅಥವಾ ರೆಸ್ಟೋರೇಷನ್ ಆಫ್ ಮೈಸೂರು ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲಿ ಬಹುಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಏನಿದು ಪುನರ್ಸ್ಥಾಪನೆ ಅಂತ ಹೇಳಿದ್ರೆ, 1761 1799 ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿ ಒಡೆಯರ ಬದಲಿಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಸರ್ವಾಧಿಕಾರಿಗಳಾಗಿ ಆಡಳಿತ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಸೊ ಈ ಸಂದರ್ಭಗಳಲ್ಲಿ ಅಂದರೆ ಈ 61ರಿಂದ 99 ಕಾಲಘಟ್ಟ ಏನಿದೆ, ಅಷ್ಟು ವರ್ಷಗಳ ಕಾಲ ಮೈಸೂರಿನ ಒಡೆಯರುಗಳಿಗೆ ಯಾವುದೇ ರೀತಿಯ ನೈಜ ಅಧಿಕಾರಗಳು ಇರೋದಿಲ್ಲ. ಅಧಿಕಾರವೆಲ್ಲವೂ ಕೂಡ ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ಇವರ ಒಂದು ಪತನ ನಂತರ, ಅಂದರೆ ಟಿಪ್ಪು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಮೈಸೂರನ್ನ ಮತ್ತೆ ಪ್ರಾಚೀನ ರಾಜಮನೆತನ ಏನಿತ್ತು, ಒಡೆಯರ ಮನೆತನ, ಅವರಿಗೆ ಮರಳಿಸಿ ಕೊಡ್ತಾರೆ ಬ್ರಿಟಿಷರು. ಮತ್ತು ಒಪ್ಪಂದದಂತೆ ಮೈಸೂರಿನ ಒಡೆಯರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗ್ತಾರೆ. ಸೊ ಈ ಘಟನೆಯನ್ನೇ ಮೈಸೂರಿನ ಪುನರ್ಸ್ಥಾಪನೆ ಅಥವಾ ಒಡೆಯರುಗಳ ಪುನರ್ಸ್ಥಾಪನೆ ಅಂತ ಕರೆದಿರುವಂಥದ್ದು. ಸೊ ಈ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿದ್ರೆ ಅವುಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಬಹುದು ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮ ಮುಂಬರುವಂಥ ಪರೀಕ್ಷೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು.